ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಗೋಖಲೆ ಅವರಿದ್ದಾರೆ. ಮೈಸೂರಿನಲ್ಲಿ ಕಳೆದ ಸುಮಾರು 2 ದಶಕಗಳಿಂದ ಅವರು ಆಯುರ್ವೇದ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಹೊತ್ತು ಆಯುರ್ವೇದದ ಸುತ್ತ ಮಾತಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ, ಮೊದಲಿಗೆ ಆಯುರ್ವೇದ ಅಂತಂದಾಗ ನನಗೆ ಕೇಳಬೇಕು ಅಂತ ಅನಿಸಿದ ಪ್ರಶ್ನೆ ಅಂದ್ರೆ, ಆಯುರ್ವೇದದ ಸುತ್ತ ಇರುವಂತಹ ಮಿತ್ ಯಾವ ಥರದ್ದೆಲ್ಲ ಇರ್ತವೆ? ಹೌದು, ಬಹುಶಃ ಎಲ್ಲರೂ ಹೇಳುವಂತಹ ಒಂದು ಪ್ರಧಾನವಾದಂತಹ ಮಿತ್ ಅದು ಯಾವುದು ಅಂದ್ರೆ ಆಯುರ್ವೇದ ತುಂಬಾ ಸ್ಲೋ ಅಂತ. ಎಲ್ಲರ ಕ್ಲಿನಿಕ್ಗಳಲ್ಲಿ ಅಥವಾ ಎಲ್ಲರ ಬಾಯಲ್ಲಿ ಬರುವಂತಹ ಮಾತು. ಆದ್ರೆ ನಮ್ಮ ಹತ್ರ ಬರೋರಿಗೆ ನಾನು ಹೇಳೋದು, ಆಯುರ್ವೇದ ಸ್ಲೋ ಅಲ್ಲ, ಆಯುರ್ವೇದಕ್ಕೆ ನೀವು ಬಂದಿರೋದು ತುಂಬಾ ಸ್ಲೋ ಆಯ್ತು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ರೀತಿಯ ಔಷಧಿಗಳನ್ನ ಮಾಡಿ ಆವಾಗ್ಲೂ ಗುಣಮುಖ ಆಗದೆ ಇದ್ದಾಗ ನೋಡೋಣ ಇದು ಒಂದು ಆಯುರ್ವೇದ ಅಂತ ಹೇಳಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ, ಬೇರೆ ದಾರಿ ಇಲ್ಲ ಅಂತ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಅವ್ರ ಶರೀರದಲ್ಲಿ ಆ ಕಾಯಿಲೆ ಉಲ್ಬಣಾವಸ್ಥೆಯನ್ನ ತಲುಪಿ ಎಲ್ಲಾ ಕಡೆಗೆ ಹೋಗಿರುತ್ತೆ. ಆವಾಗ ನಮ್ಗೆ 2 ರೀತಿಯ ಚಾಲೆಂಜಸ್ ಬರುತ್ತೆ. ಲೇಟ್ ಬಂದಿದ್ದಾರೆ. ಎರಡನೇದ್ದು, ಅದಷ್ಟು ಟೈಮು ಬೇರೆ 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 ಔಷಧಿಗಳನ್ನ ಪ್ರಯೋಗ ಮಾಡ್ಕೊಂಡೇ ಬಂದಿದ್ದಾರೆ. ಇದರಲ್ಲಿ ಆಯುರ್ವೇದ ವೈದ್ಯರಿಗೆ ಚಾಲೆಂಜ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ಮೊದಲು ಆ ಔಷಧಿಗಳ ಪರಿಣಾಮ ಏನಿತ್ತು, ಅಡ್ಡ ಪರಿಣಾಮ, ಅದು ತೆಗಿಬೇಕು. ಅದರ ನಂತರ ಈ ಉಲ್ಬಣಗೊಂಡಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡಬೇಕು. ಇದಿಷ್ಟು ಮಾಡ್ಬೇಕು ಅಂತಂದ್ರೆ ಅಷ್ಟು ಸಮಯ ಬೇಕಾಗುತ್ತೆ. ಅದೇ ಮೊಟ್ಟ ಮೊದಲಿಗೆ ಆಯುರ್ವೇದದ ಹತ್ರ ಬಂದ್ರೆ ಅಷ್ಟು ಬೇಗನೆ ಗುಣ ಆಗತ್ತೆ ಅಥವಾ ವಾಸಿ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಆಯುರ್ವೇದ ನಿಧಾನ ಅಲ್ಲ, ಬಂದಿದ್ದು ನಿಧಾನ. ಅದ್ ಬಿಟ್ರೆ ಬೇರೆ ಯಾವ ರೀತಿಯ ಮಿತ್ಗಳಿವೆ? ಇನ್ನು ಎಲ್ಲರೂ ಹೇಳುವಂಥದ್ದು ಇವತ್ತಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಬೆಳಿಗ್ಗೆ ಎದ್ದು 2 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ ಅಂತ ಹೇಳಿ. ಇದು ಅತ್ಯಂತ ದೊಡ್ಡ ಮಿತ್ತು. ಆಯುರ್ವೇದದಲ್ಲಿ ಎಲ್ಲೂ ಸಹಿತ ಅಷ್ಟೊಂದು ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಅಂತ ಹೇಳಲೇ ಇಲ್ಲ. ಉಷಃಪಾನ ಅಂತ ಹೇಳಿ ಅದಕ್ಕೆ ಶಬ್ದವನ್ನು ಹೇಳಿದ್ದಾರೆ. ಆದ್ರೆ ಸಹಿತ ಖಾಲಿ ಹೊಟ್ಟೆಯಲ್ಲಿ 2-3 ಲೀಟರ್ ನೀರು ಕುಡಿಯುವಂತಹ ಪದ್ಧತಿ ಆಯುರ್ವೇದದಲ್ಲಿ ಹೇಳಲೇ ಇಲ್ಲ. ಮತ್ತೆ ಅದು ಎಲ್ಲಿಂದ ಬಂತು? ಇದು ಪ್ರಕೃತಿ ಚಿಕಿತ್ಸೆಯ ಒಂದು ವಿಧಾನವನ್ನ ನಮ್ಮ ಆಯುರ್ವೇದಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಸಹಿತ ಒಂದು ಸಂಹಿತೆಯಲ್ಲಿ ಬರುತ್ತೆ, ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಅಂತ ಹೇಳಿ 8 ಪ್ರಸೃತ ಅಂತ ಹೇಳಿ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಾವು ಆಚಮನ ಮಾಡ್ತೀವಿ. ಆಚಮನ ಮಾಡುವಾಗ ಇದಿಷ್ಟು ಹಿಡಿದಾಗ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಅಂತ ಹೇಳಿ. ಅದರಲ್ಲಿ 8 ಸಲ 8 ಬಾರಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ನೀರು ಕುಡಿಲಿಕ್ಕೆ ಒಂದು ಕಡೆಗೆ ನಮ್ಗೆ ರೆಫರೆನ್ಸ್ ಇರುವಂತದ್ದು. ಅಂದ್ರೆ ಒಂದು ಸಾಧಾರಣ 1-2 ಲೋಟ ಅಷ್ಟೇ. ಅದು ಬೆಳಗ್ಗೆದ್ದು ಸಾಮಾನ್ಯವಾಗಿ ನಮ್ ಬಾಯಾರಿಕೆ ಆದಾಗ ನಾವು ಕುಡಿತೀವಿ. ಅದಷ್ಟು ಮಾತ್ರ ಹೊರತು ಆಯುರ್ವೇದದಲ್ಲಿ ನೀರು ಕುಡಿಯೋಕೆ ಉಲ್ಲೇಖ ಇರೋದು ಬೆಳಿಗ್ಗೆ. ಇದು ಬಿಟ್ಟು 2 ಲೀಟರ್ 3 ಲೀಟರ್ ನೀರು ಕುಡಿಯುವಂಥದ್ದು ಶುದ್ಧ ತಪ್ಪು. ಯಾಕೆ? ಕುಡಿಬಾರ್ದು. ಯಾಕೆ ಅಂತ ಹೇಳ್ತೀನಿ. ಬೆಳಿಗ್ಗೆ ಈಗ ನಮ್ಮ ಒಳಗಡೆ ಇರುವಂತಹ ಜೀರ್ಣ ಶಕ್ತಿ ಏನಿದೆಯಲ್ಲ, ಅದನ್ನ ನಾವು ಹೊರಗಡೆ ಒಂದು ಬೆಂಕಿಗೆ ಹೋಲಿಸ್ತೀವಿ. ಆ ಬೆಂಕಿ ಹೇಗೆ ಹಾಕಿದ್ದನ್ನೆಲ್ಲ ಸುಡುತ್ತೋ ಹಾಗೆ ಒಳಗಡೆ ಒಂದು ಬೆಂಕಿ ಇದೆ, ಅದಕ್ಕೆ ನಾವು ಜಾಠರಾಗ್ನಿ ಅಂತ ಕರಿತೀವಿ. ಬೆಳಗ್ಗೆ ಉರಿತಾ ಇರುವಂತಹ ಬೆಂಕಿಗೆ ಬೆಳಗ್ಗೆ 1 ಲೀಟರ್ ನೀರು ಹಾಕಿದ್ರೆ ಆ ಬೆಂಕಿ ಏನಾಗುತ್ತೆ ಹೇಳಿ ಅಲ್ವಾ? ಇದೇ ಕಾರಣ ಇವತ್ತು ಎಲ್ಲರಿಗೂ ಗ್ಯಾಸ್ಟ್ರಿಕ್, ಆಸಿಡಿಟಿ ಅನ್ನುವಂತಹ ಸಮಸ್ಯೆ ಬರುತ್ತೆ. ಯಾಕಂದ್ರೆ ಬೆಳಿಗ್ಗೆನೆ ನಾವು ನೀರು ಕುಡಿದು ಆ ಬೆಂಕಿಯನ್ನು ಆರಿಸ್ಬಿಟ್ಟಿದೀವಿ. ಮತ್ ನಾವು ತಿಂದಂತಹ ಆಹಾರ ಜೀರ್ಣ ಆಗೋದು ಎಲ್ಲಿ? ನಿಯಮಿತವಾದಂತಹ ನೀರಿನ ಬಳಕೆ ಅದು ಅವರವರ ಬಾಯಾರಿಕೆಗೆ ಅನುಗುಣವಾಗಿ. ಇನ್ನೂ ಒಂದು ವಿಶೇಷ ಏನಿದೆ ಅಂದ್ರೆ, ಮಂಗಳೂರು ಕಡೆಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಬೆವರುತ್ತೆ. ಅಲ್ಲಿ ಅವರಿಗೆ ನೀರು ಜಾಸ್ತಿ ಬೇಕು. ಮೈಸೂರು, ಬೆಂಗಳೂರಿನಲ್ಲಿರುವಂಥವರಿಗೆ, ಅದರಲ್ಲೂ AC-ಯಲ್ಲಿ ಕೆಲಸ ಮಾಡುವಂಥವರಿಗೆ ಬೆವರಾಗಿ ಹೋಗೋದೇ ಇಲ್ಲ. ಅಂಥವ್ರು ಬೆಳಗ್ಗೆ ಎದ್ದು 1 ಲೀಟರ್ 2 ಲೀಟರ್ ನೀರು ಕುಡಿದ್ರೆ ಆ ನೀರಿನಿಂದ ತೊಂದರೆನೇ ಆಗೋದು ಜಾಸ್ತಿ. ಇವತ್ತು ಅತ್ಯಂತ ಹೆಚ್ಚಾಗಿ ಕಿಡ್ನಿ ಸಮಸ್ಯೆಗಳು ಬರ್ತಾ ಇವೆ. ಈ ಕಿಡ್ನಿ ಸಮಸ್ಯೆ, ಕಿಡ್ನಿ ಅನ್ನುವಂಥದ್ದು ಅವಯವ ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿರುವಂತಹ ಅಧಿಕವಾದಂತಹ ನೀರಿನ ಅಂಶ ಮತ್ತು ಬೇಡದಿರುವಂತಹ ನೀರಿನಲ್ಲಿ ಕರಗಿರುವಂತಹ ಕಲ್ಮಶಗಳನ್ನ ಹೊರಗೆ ಹಾಕುವಂತಹ ಒಂದು ಅವಯವ. ಟಾಕ್ಸಿನ್ಸ್ ಅನ್ನ ನಾವು ಹೊರಗೆ ಅದಕ್ಕೆ ಓವರ್ಲೋಡ್ ಮಾಡಿದ್ರೆ ಏನಾಗುತ್ತೆ? ಅದು ತಾನು ಮಾಡಬೇಕಾದಂತಹ ಕೆಲಸ ಏನಿದೆಯಲ್ಲ ಅದರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ.
ಈ ಒತ್ತಡ ಜಾಸ್ತಿ ಆಗಿ ಕ್ರಮೇಣ ಕಿಡ್ನಿ ತನ್ನ ಕೆಲಸ ಮಾಡುವಂತಹ ಆ ಎಫಿಷಿಯನ್ಸಿ ಇದೆಯಲ್ಲ, ಆ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಬರ್ತಾ ಬರ್ತಾ ಕಿಡ್ನಿ ಹಾಳಾಗುತ್ತೆ. ಹಾಗಾಗಿನೇ ಈ ಎಷ್ಟೋ ಒಂದು ಸಣ್ಣ ಪ್ರಾಯದವರಿಗೂ ಸಹಿತ ಇವತ್ತು ಕಿಡ್ನಿ ಸಮಸ್ಯೆ, ಡಯಾಲಿಸಿಸ್ ಮಾಡಿದ್ರೆ ಮಾಡಬೇಕು. ಎಲ್ಲರೂ ಕೂಡ ಆ ತರ ನೀರನ್ನು ಕುಡಿಯೋದಿಲ್ಲ ಎದ್ದ ತಕ್ಷಣ. ಖಂಡಿತ ಬೇರೆ ಕಾರಣಗಳು ಇರುತ್ತೆ. ಬೇರೆ ಕಾರಣನೂ ಇರುತ್ತೆ. ಆದ್ರೆ ಈ ಕಾರಣ ಆಡ್ ಆನ್ ಆಗುತ್ತೆ ಎಷ್ಟೊಂದು ಜನರಲ್ಲಿ ಅಂತ ಹೇಳಿ. ಮತ್ತೆ ಹಾಗಾಗಿ ನಾವು ಅದು ಯಾಕೆ ಈ ತರದ ಪರಿಸ್ಥಿತಿ ಬಂತು? ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಅನುಭವ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಸರಳವಾಗಿ ಮಲ ಪ್ರವೃತ್ತಿ ಆದ್ರೆ ಆ ದಿನ ಎಲ್ಲ ಫ್ರೆಶ್ ಆಗಿರುತ್ತೆ. ಹೌದು. ಮಲ ಪ್ರವೃತ್ತಿ ಆಗ್ಲಿಲ್ಲ ಅಂದ್ರೆ ಅದೇ ಒಂದು ಟೆನ್ಷನ್ ಎಷ್ಟೊಂದು ಜನರಿಗೆ. ಏನ್ ಮಾಡೋದು ಇದಕ್ಕೆ? ಅದಕ್ಕೆ 1 ಲೀಟರ್ ನೀರು ಕುಡಿದ ತಕ್ಷಣ, ನಾವು ಹೇಗೆ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಿದ ತಕ್ಷಣ ಜೋರಾಗಿ ಫೋರ್ಸ್ಫುಲಿ ನೀರು ಹಾಕಿದ್ರೆ ಅದು ಅಂಟ್ಕೊಂಡಿರೋದು ಹೋಗುತ್ತೆ ಅಂತ, ಹಾಗೇನೆ 1-2 ಲೀಟರ್ ನೀರು ಕುಡಿದಾಗ ಒಂದು ರೀತಿ ಫ್ಲಶ್ ಇಫೆಕ್ಟ್ ಆಗುತ್ತೆ, ಚೆನ್ನಾಗಿ ಮಲ ಪ್ರವೃತ್ತಿ ಆಗುತ್ತೆ. ಆದ್ರೆ ಇದು ಸರಿಯಾದ ವಿಧಾನ ಅಲ್ಲ. ನಾವು ಫೋರ್ಸ್ಫುಲಿ ಹೊರಗೆ ಹಾಕುವಂಥದ್ದು. ಹಾಗಾಗಿ ಮಲಬದ್ಧತೆ ಆಗದೆ ಇರುವ ಹಾಗೆ ಅಥವಾ ಮಲ ಪ್ರವೃತ್ತಿ ಸರಿಯಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ 2 ಲೀಟರ್ 3 ಲೀಟರ್ ನೀರು ಕುಡಿಯೋ ಪದ್ಧತಿ ಶುರುವಾಯಿತು. ಕ್ರಮೇಣ ಅದರಿಂದ ಮಲ ಪ್ರವೃತ್ತಿಯಲ್ಲಿ ತುಂಬಾ ಜನರಿಗೆ ಉಪಯೋಗ ಕಂಡು ಬಂತು. ಅದನ್ನೇ ಬೆಳಿಗ್ಗೆ ಎದ್ದು ಎಲ್ಲರೂ ಹೀಗೆ ಮಾಡ್ಲೇಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ರು, ಅದನ್ನ ಪ್ರಚಾರ ಮಾಡಿದ್ರು. ಅದಕ್ಕೊಂದು ಆಯುರ್ವೇದ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬೇರೆ ಆಗುತ್ತೆ. ನಿಮ್ಗಾಗಿದ್ದು ನಮ್ಗಾಗೋದಿಲ್ಲ. ನಾವು ಅದಕ್ಕೆ ಪ್ರಕೃತಿ ಅಂತ ಕರಿತೀವಿ. ಸೊ ಈ ಒನ್ ಸೈಜ್ ಫಿಟ್ ಆಲ್ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಅದು ಯಾಕೆ ಬಂದಿದೆ? ಇವತ್ತಿನ ವಿಜ್ಞಾನ ಆಗಿದೆ. ನಮ್ಮಲ್ಲಿ ಆಯುರ್ವೇದ ವಿಜ್ಞಾನವೇ ಅಜ್ಞಾನಕ್ಕೆ ಕಾರಣ ಆಗಿದೆ. ಅದು ಹೇಳಿದ್ರೆ ತಪ್ಪಾಗುತ್ತೆ, ಆತರ ಹೇಳಿದ್ರೆ ನಮ್ಮ ಮೇಲೆ ಅನೇಕ ಆರೋಪಗಳು ಬರುತ್ತೆ. ಆದ್ರೆ ನಮ್ಮಲ್ಲಿ ನೇರವಾಗಿ ಒಂದು ಸೂತ್ರ ಹೇಳಿದ್ದಾರೆ, ಪುರುಷಂ ಪುರುಷಂ ವೀಕ್ಷ್ಯ ಅಂತ ಹೇಳಿ. ಅಂದ್ರೆ ನಿಮ್ಮ ದೇಹ ಪ್ರಕೃತಿ ಬೇರೆ, ನಿಮ್ಮ ಆಲೋಚನಾ ಲಹರಿ ಬೇರೆ, ನಂದು ಬೇರೆ, ನೀವು ವಾಸ ಮಾಡುವ ಪ್ರದೇಶ ಬೇರೆ, ನಾನು ವಾಸ ಮಾಡುವ ಪ್ರದೇಶ ಬೇರೆ, ನಿಮ್ಮ ವೃತ್ತಿ ಬೇರೆ, ನನ್ನ ವೃತ್ತಿ ಬೇರೆ, ನೀವು ಬೆಳೆದು ಬಂದ ವಾತಾವರಣ ಬೇರೆ, ನಾನು ಬೆಳೆದು ಬಂದ ವಾತಾವರಣ ಬೇರೆ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಬೇರೆ, ನನ್ನ ಕೌಟುಂಬಿಕ ಹಿನ್ನೆಲೆ ಬೇರೆ, ನಿಮ್ಮ ಆಹಾರ ಪದ್ಧತಿ ಬೇರೆ, ನನ್ನ ಆಹಾರ ಪದ್ಧತಿ ಬೇರೆ. ಇದೆಲ್ಲದಕ್ಕೂ ಸೇರಿ ಒಂದೇ ಮದ್ದು ಅಥವಾ ಒಂದೇ ನಿಯಮ ಮಾಡೋದಕ್ಕೆ ಬರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹಿತ ಅವರ ದೇಹ ಪ್ರಕೃತಿ ಯಾವುದಿದೆ, ಮನಸ್ಸಿನ ಪ್ರಕೃತಿ ಯಾವುದಿದೆ, ಅವರ ಆಹಾರ ಪದ್ಧತಿ ಹೇಗಿದೆ, ಅವರು ವಾಸಿಸುವ ಪ್ರದೇಶ ಎಂಥದ್ದು, ಅವರ ವೃತ್ತಿ ಎಂಥದ್ದು ಅನ್ನೋದ್ರ ಮೇಲೆ ಅವರಿಗೆ ನೀರು ಎಷ್ಟು ಕುಡಿಬೇಕು, ಆಹಾರ ಯಾವ ಟೈಮ್ ತಗೋಬೇಕು, ಎಂತಹ ಆಹಾರ ತಗೋಬೇಕು ಅನ್ನೋದು ಆಯುರ್ವೇದದ ವೈಶಿಷ್ಟ್ಯ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ತಲೆಗೊಂದು ಮದ್ದಲ್ಲ, ತಲೆಗೆಲ್ಲ ಒಂದೇ ಮಂತ್ರ ಅಂತ ಒಂದು ಸೂಕ್ತಿ ಇದೆ. ಎಲ್ಲರಿಗೆ ಒಂದೇ ಮಂತ್ರ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾರಿಗೆ ಯಾವ್ದು ಸೂಕ್ತವೋ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೆಲ್ಫ್ ಪ್ರೊಕ್ಲೇಮ್ಡ್ ಎಕ್ಸ್ಪರ್ಟ್ಸ್ ಅಥವಾ ವಾಟ್ಸ್ಆಪ್ ಯೂನಿವರ್ಸಿಟೀಸ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದ್ರೆ ಯಾರೋ ಈಗ ಉದಾಹರಣೆಗೆ ನನಗೆ ಯಾವ್ದೋ ಸಮಸ್ಯೆ ಬಂತು, ನಾನು ಯಾರೋ ಒಬ್ರು ಹೇಳಿದ್ರು ಅಥವಾ ವಾಟ್ಸಪ್ ಅಲ್ಲಿ ನೋಡಿದೆ ಅಥವಾ ಇನ್ನೊಂದ್ರಲ್ಲಿ ನೋಡಿದ್ದೆ, ನಾನು ಅದನ್ನ ಪ್ರಯೋಗ ಮಾಡಿದೆ, ನನ್ಗೆ ಅದರಿಂದ ಉಪಯೋಗ ಆಯ್ತು, ನಾನು ಅದನ್ನ ನಿಮ್ಗೆ ಹೇಳ್ತೀನಿ. ನೀವು ಕಣ್ಣು ಮುಚ್ಚಿ ಮಾಡಿದ್ರಿ, ನಿಮ್ಗೆ ಅದು ಉಪಯೋಗ ಆಯ್ತು ಅಂತ ಇಲ್ಲ, ಆಗ್ಬೇಕು ಅಂತ ಇಲ್ಲ. ಯಾಕೆ ನನ್ನ ಪ್ರಕೃತಿ ಬೇರೆ, ನಿಮ್ ಪ್ರಕೃತಿ ಬೇರೆ. ಹೀಗೆ ಯಾರದೋ ಹೇಳಿದ್ದನ್ನ ಮಾತನ್ನ ಕೇಳಿ ನಾವೆಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತು ಇದೇ ಆಯುರ್ವೇದ ಅಂತ ಹೇಳ್ತೀವಿ. ಹಾಗಾಗಿ ಮೊಟ್ಟ ಮೊದಲು ಅದನ್ನ ನಿಲ್ಲಿಸ್ಬೇಕು. ನನಗೆ ಈ ತೊಂದರೆ ಬಂದ್ರೆ ನನ್ನ ಪ್ರಕೃತಿಗೆ ನಾನು ಏನ್ ಮಾಡ್ಬೋದು ಮನೆಯಲ್ಲಿ ಅಂತ ಹೇಳಿ ಹತ್ತಿರದ ಆಯುರ್ವೇದ ವೈದ್ಯರನ್ನು ಹೋಗಿ ಭೇಟಿ ಮಾಡಿ. ವಾಟ್ಸಪ್ ಅಲ್ಲಿ ಬಂದಿದ್ದು, ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು, ಟೆಲಿವಿಷನ್ ಅಲ್ಲಿ ಬಂದಿದ್ದು ಅಥವಾ ಇನ್ಯಾರೋ ಬಾಯಿಂದ ಕೇಳಿದ್ದನ್ನ ದಯವಿಟ್ಟು ಮಾಡಬೇಕು. ಇದಕ್ಕೀಗ ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ಜನ ಎಜುಕೇಟ್ ಆಗ್ಬೇಕಾಗಿರೋ ತುಂಬಾ ಅಗತ್ಯ ಅಂತ, ತುಂಬಾ ಮಹತ್ವ. ಅಂದ್ರೆ ಆಯುರ್ವೇದ ಒಂದ್ ಲೆಕ್ಕದಲ್ಲಿ ಇವತ್ತಿನ ದಿನದಲ್ಲಿ ತುಂಬಾ ಪ್ರಚಾರ ಪಡಿತಾ ಇದೆ, ಸತ್ಯ. ಹಿಂದೆಂದಿಗಿಂತಲೂ ಆಯುರ್ವೇದದ ಬಗ್ಗೆ ಜನರಲ್ಲಿ ಗೌರವ ಅಭಿಮಾನ ಮೂಡಿದೆ, ಅದು ಸತ್ಯ. ಕೊರೋನಾದ ನಂತರ ಕಾಲದಲ್ಲಂತೂ ಆಯುರ್ವೇದದ ಪ್ರಚಾರ ಇನ್ನಷ್ಟು ಜಾಸ್ತಿ ಆಗಿದೆ. ಇದು ಆಯುರ್ವೇದದ ಬಗ್ಗೆ, ಅಭಿರುಚಿಯ ಬಗ್ಗೆ ಒಂದು ಧನಾತ್ಮಕ ಬೆಳವಣಿಗೆ ಆದ್ರೆ ಇದರದ್ದೇ ಇನ್ನೊಂದು ಮುಖ ತಪ್ಪಾದ ತಿಳುವಳಿಕೆ. ಒಂದು ಸಣ್ಣ ಉದಾಹರಣೆ ಹೇಳಿ, ಕೊರೋನಾ ಕಾಲದಲ್ಲಿ ಯಾರು ಬೆಳಿಗ್ಗೆದ್ದು ಜೀರಿಗೆ, ಶುಂಠಿ, ಲವಂಗ, ಹಿಪ್ಲಿ ಇತ್ಯಾದಿಗಳದ್ದು, ದಾಲ್ಚೀನಿ ಇವುಗಳದ್ದು ಕಷಾಯ ಮಾಡಿ ಕುಡಿದ್ರೆ ಕೊರೋನಾ ವೈರಸ್ ಬರುವುದಿಲ್ಲ ಅಂಥೇಳಿ ಎಲ್ಲ ವೃತ್ತಪತ್ರಿಕೆಗಳಲ್ಲಿ ಬಂತು. ಎಲ್ಲರೂ ಕಷಾಯ ಕುಡಿಲಿಕ್ಕೆ ಶುರು ಮಾಡಿದ್ರು.
ಇದರಿಂದಾಗಿ ಎಷ್ಟೋ ಜನರಿಗೆ ಕರಳಲ್ಲಿ ಹುಣ್ಣು ಶುರುವಾಗಿದೆ, ಅವರಿಗೆ ಇಲ್ಲದೇ ಇದ್ದಂತಹ ಆಸಿಡಿಟಿ ಪ್ರಾಬ್ಲಮ್ ಶುರುವಾಗಿದೆ. ನಿಮ್ಗೆ ಬಂದವರು ಇದಾರೆ ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಯಾರಾದ್ರೂ ಎದೆ ಉರಿ ಹುಳಿ ತೇಗು ಅಂತ ಬಂದ್ರೆ ನೀವು ಕೊರೋನಾಗೆ ಮನೆಯಲ್ಲಿ ಏನಾದ್ರೂ ಕಷಾಯ ತಗೊಳ್ತೀರಾ ಅಂತ ಹೇಳಿ ಮೊಟ್ಟ ಮೊದಲು ಪ್ರಶ್ನೆ ಮಾಡ್ತಿದ್ವಿ. 90% ಜನರು ಹೌದು ಡಾಕ್ಟ್ರೇ ಅಂತ ಹೇಳ್ತಿದ್ರು. ಹೇಳಿ ನೋಡೋಣ ಯಾವ್ಯಾವ್ದು ಕಷಾಯ ಅಂತ ಹೇಳಿದ್ರೆ, ಈಗ ನಾನು ಹೇಳಿದ್ನಲ್ಲ, ಅವರು ಪಕ್ಕದ ಮನೆಯವರು ಹೇಳಿದ್ರು ಚಕ್ಕೆ ಕಷಾಯ ಬೇಕು ಅಂತ ಹೇಳಿ, ಇವ್ರು ಅದಕ್ಕೆ ಒಂದ್ ಸ್ವಲ್ಪ ಕಾಳುಮೆಣಸು ಸೇರಿಸಿ ಅಂದ್ರು, ಮತ್ತೊಬ್ರು ಅರಿಶಿನ ಹಾಕಿದ್ರೆ ಒಳ್ಳೇದು ಅಂತಂದ್ರು, ಕೊನೆಗೆ ನಿಂಬೆಹಣ್ಣು ಸೇರಿಸ್ಬೇಕು ಅಂದ್ರು. ಎಲ್ಲಾ ಸೇರಿಸಿ ಕುಡಿತಿದ್ವಿ. ಫಸ್ಟ್ ಅದನ್ನ ನಿಲ್ಸಿ 15 ದಿನ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರೆ 50% ಜನರಿಗೆ ಅದರಿಂದನೇ ಕಡಿಮೆ ಆಗಿದೆ. ಬಂದೇ ಇಲ್ಲ ಅನ್ನೋ ತರ ಬಂದೇ ಇಲ್ಲ ಅಂದ್ರೆ ಆಯುರ್ವೇದದ ಬಗ್ಗೆ ತಪ್ಪು ಮಾಹಿತಿ ಏನಿದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಚಾರ ಆಗ್ತಾ ಇದೆ, ಪ್ರಸಾರ ಆಗ್ತಾ ಇದೆ. ಅದು ಯಾವುದು ನಿಜವಾದ ಆಯುರ್ವೇದ ಅಲ್ಲ. ಸೊಲ್ಯೂಷನ್ ಏನಿದೆ ಇದಕ್ಕೆ ಸೊಲ್ಯೂಷನ್ ಅಂತಂದ್ರೆ, ಯಾವುದೇ ಪ್ರಚಾರ ಮಾಧ್ಯಮಗಳಲ್ಲಿ ಬಂದಿರೋದನ್ನ ಕೇಳಿ ತನ್ನಷ್ಟಕ್ಕೆ ತಾನು ಫಾಲೋ ಮಾಡಬಾರ್ದು. ನಾವು ಒಂದು ಮನೆ ಮದ್ದು ಅಂತ ಶಬ್ದ ಕೇಳಿದಿರಲ್ವಾ? ಹಾ, ಮನೆ ಮದ್ದು ಅಂದ್ರೆ ನಿಜವಾದ ಅರ್ಥ ಏನ್ ಗೊತ್ತಾ? ಅಡಿಗೆ ಮನೆಯಲ್ಲಿ ಏನ್ ಸಿಗುತ್ತೋ ಅದನ್ನ ನಿಯಮಿತವಾಗಿ ಬಳಸಿದ್ರೆ ಅದು ಮದ್ದಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ ಗೊತ್ತಾ? ಮನೆಯಲ್ಲೇ ಮದ್ದು ಮಾಡ್ಕೊಂಡು ಕುಡಿಯೋದು ಅಂತ ಹೇಳಿ. ಯಾರಿಗೆ ಆದ್ರೂ ಮನೆ ಔಷಧಿ ಮಾಡುವಾಗ ಒಂದು ನಿಯಮವನ್ನ ಹೇಳ್ತೀವಿ, ನೀವ್ ಏನೇ ಮಾಡೋದಿದ್ರೆ 3 ದಿನದಲ್ಲಿ ನೀವು ಏನು ಯಾವ ತೊಂದರೆಗೋಸ್ಕರ ಈ ಮನೆ ಮದ್ದು ಮಾಡ್ತಾ ಇದ್ರೋ ಅದ್ರಲ್ಲಿ ನಿಮ್ಗೆ ಪರಿಣಾಮ ಕಾಣ್ಬೇಕು. ಕಾಣದೇ ಇದ್ರೆ ತಕ್ಷಣ ನಿಲ್ಲಿಸ್ಬೇಕು, ಹತ್ರದ ಆಯುರ್ವೇದ ವೈದ್ಯರಿಗೆ ಭೇಟಿಯಾಗಿ. ಯಾಕೆಂದ್ರೆ ಆ ಮನೆ ಮದ್ದು ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಪ್ರಕೃತಿಗೆ ಹೊಂದಲ್ಲ ಅಂತಾದ್ರೆ 3 ದಿನದಲ್ಲಿ ಗುಣ ಆಗೋದಿಲ್ಲ. ಅವ್ರಿಗೇನು ಪರಿಣಾಮ ಕಂಡಿಲ್ಲ ಅಂದ್ರೆ, ಓ ಇದು ನನ್ನ ಪ್ರಕೃತಿಗೆ ಆಗಲ್ಲ ಅಂತ ಹೇಳಿ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕು. ಒಂದು ಎಫೆಕ್ಟ್ ಗೊತ್ತಾಗಬೇಕು, ಒಂದು ಉಲ್ಬಣ ಆಗ್ಬೇಕು, ಆದ್ರೂ ಕೂಡ ಹೋಗ್ಬೇಕು, ಉಲ್ಬಣ ಆದ್ರೂ ಹೋಗ್ಬೇಕು, ಏನು ಪರಿಣಾಮ ಆಗ್ಲಿಲ್ಲ ಅಂದ್ರೂ ಹೋಗ್ಬೇಕು. ನಿನ್ನೆಗಿಂತ ಇವತ್ತು ಬೆಟರು, ಇವತ್ತಿಗಿಂತ ನಾಳೆ ಬೆಟರು ಅಂತಂದ್ರೆ ನೀವು ಮಾಡ್ತಾ ಇರೋದು ನಿಮ್ ಪ್ರಕೃತಿಗೆ ಸರಿ ಇದೆ ಅಂತ ಅರ್ಥ. ಈ ರೀತಿ ಓವರ್ ಆಲ್ ಇದ್ರ ಬಗ್ಗೆ ಹೇಳಿದ್ರೆ, ಮತ್ತೆ ನೀವು ಮಾಡರ್ನ್ ಇದ್ರ ಸಿಸ್ಟಮ್ ಬಗ್ಗೆ ಕೂಡ ನೀವು ಹೇಳಿದ್ರಿ. ಆದ್ರೆ ಈ ಆಯುರ್ವೇದವನ್ನ ಹಾಗಿದ್ರೆ ಈಗ ಮಾಡರ್ನ್ ಮೈಂಡ್ ಸೆಟ್ಗೆ ಸೆಟ್ ಮಾಡೋದೇ ನೋಡಿ, ನಾವು ತಪ್ಪು ಮಾಡ್ತಾ ಇರೋದು ಆಯುರ್ವೇದ ಮತ್ತೆ ಮಾಡರ್ನ್ ಅನ್ನುವಂಥದ್ದು ಒಂದು ಬೇರೆ ಬೇರೆನೆ. ಆಯುರ್ವೇದ ಅಂದ್ರೆ ಹಳೇದು, ಮಾಡರ್ನ್ ಮೆಡಿಸಿನ್ ಅಂತ ಹೇಳಿಲ್ಲ, ನೀವು ಉತ್ತರ ಸರಿಯಾಗಿ ಕೊಡ್ತಿದ್ದೀರಾ. ಮಾಡರ್ನ್ ಮೈಂಡ್ ಸೆಟ್ ಅನ್ನ ನಾನು ಹೇಳಿದೆ, ನೀವು ಆ ಉತ್ತರವನ್ನು ಹೇಳಿ, ಬಟ್ ನಂಗೆ ಉತ್ತರ ಬೇಕು. ಈಗ ಆಯುರ್ವೇದದಲ್ಲಿ ಹೇಳಿರುವಂತಹ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಇದಕ್ಕೂ ಸಹಿತ ತರ್ಕಬದ್ಧವಾದಂತಹ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಈಗೇನ್ ಮಾಡರ್ನ್ ಮೈಂಡ್ ಸೆಟ್ ಅಂತ ಹೇಳಿದ, ಆ ಮೈಂಡ್ ಸೆಟ್ ಆಲ್ರೆಡಿ ಈ ವಿಜ್ಞಾನದಲ್ಲೂ ಇದೆ. ಈಗ ನಾನ್ ತಗೊಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದು ಮಾಡರ್ನ್ ಸಿಸ್ಟಮ್ ನಲ್ಲಿ ಅದಕ್ಕೊಂದು ಪ್ಯಾರಾಮೀಟರ್ಸ್ ಕಂಡು ಹಿಡಿದಿದ್ದಾರೆ. ಅದಕ್ಕೆ ನಾವು ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನೀವು ತಗೊಂಡಿದ್ದೀರಿ, ಅದರಿಂದ ನಿಮ್ಗೆ ಪರಿಣಾಮ ಆಯ್ತು ಅಂದ್ರೆ ನೀವು ಮಾಡುವಂತಹ ಪರೀಕ್ಷೆಯಲ್ಲಿ ನಿಮ್ಗೆ ವ್ಯತ್ಯಾಸ ಕಂಡು ಬರಬೇಕು. ಆಯುರ್ವೇದದಲ್ಲಿ ಎಲ್ಲದಕ್ಕೂ ಸಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಯಾವುದೋ ಒಂದನ್ನು ತಗೊಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಬಾಡಿ ಅದಕ್ಕೆ ಸ್ಪಂದಿಸ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಯಾವುದೋ ಲ್ಯಾಬೊರೇಟರಿಗೆ ಹೋಗ್ಬೇಕಾಗಿಲ್ಲ. ಅದೇ ಮಾಡರ್ನ್ ಮೈಂಡ್ ಸೆಟ್ ಅನ್ನ ನಮ್ಮ ಶರೀರ, ಇಂದ್ರಿಯ, ಮನಸ್ಸುಗಳಿಗೆ ಅಪ್ಲೈ ಮಾಡ್ಕೋಬೇಕು. ನನ್ನ ಮನಸ್ಸು ನಿನ್ನೆಗೂ ಇವತ್ತಿಗೂ ವ್ಯತ್ಯಾಸ ಇದೆಯಾ? ಶರೀರದಲ್ಲಿನ ಚಟುವಟಿಕೆಗಳು ನಿನ್ನೆಗೂ ಇವತ್ತು ವ್ಯತ್ಯಾಸ ಇದೆಯಾ? ನಿನ್ನೆಗೂ ಇವತ್ತಿಗೂ ಹಸಿವಿನಲ್ಲಿ ವ್ಯತ್ಯಾಸ ಇದೆಯಾ? ಮಲಪ್ರವೃತ್ತಿಯಲ್ಲಿ ವ್ಯತ್ಯಾಸ ಇದೆಯಾ? ದಿಸ್ ಇಸ್ ದ ಬ್ಯೂಟಿಫುಲ್ ಲ್ಯಾಬೊರೇಟರಿ ದಟ್ ವಿ ಹ್ಯಾವ್. ಅದನ್ನ ಗಮನಿಸುವಂತಹ ಆ ಸೂಕ್ಷ್ಮತೆ ಇದೆಯಲ್ಲ, ಅದು ನಮ್ಗೆ ಬೇಕು. ಅದು ಬಂತು ಅಂತಂದ್ರೆ ನಮ್ಗೆ ಇದೇ ಮಾಡರ್ನ್ ಮೈಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಆ ಮಾಡರ್ನ್ ಮೈಂಡ್ ಸೆಟ್ ಅನ್ನ ನಾವು ನಮ್ಮಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗ್ಬೇಕೆ ಹೊರತು ಲ್ಯಾಬ್ ಅಲ್ಲಿ ಹೋಗಿ ರಿಪೋರ್ಟ್ ಅನ್ನು ನೋಡೋದು. ಬಹಳ ಎಜುಕೇಟ್ ಮಾಡುವಂತ ಕೆಲಸಗಳು ಈ ರೀತಿ ಆಗ್ಬೇಕು, ಖಂಡಿತವಾಗಿಯೂ ಆಗ್ಬೇಕು. ಅದಕ್ಕೆ ಆಯುರ್ವೇದ ಅನ್ನುವಂಥದ್ದು ಎಲ್ಲೂ ಸಹಿತ ವಿಶೇಷತೆ ಏನಂದ್ರೆ, ಆಯುರ್ವೇದವನ್ನ ಮೆಡಿಕಲ್ ಸೈನ್ಸ್ ಅಂತ ಹೇಳಿ ಯಾವ ಸಂಹಿತೆಯಲ್ಲೂ ನಮ್ಮಲ್ಲಿ ಅದರದ್ದೊಂದು ವ್ಯಾಖ್ಯೆ ಇಲ್ಲ. ಆಯುರ್ವೇದ ಅನ್ನುವಂಥ ಶಬ್ದವೇ ತೆಗೆದು ನೋಡಿದ್ರೆ ಔಷಧಿ ಅಂತ ಇಲ್ವೇ ಇಲ್ಲ. ಅದು ಆಯು ಅಂತಂದ್ರೆ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಆತ್ಮಗಳ ಒಕ್ಕೂಟ. ಈ 4ರ ಒಕ್ಕೂಟಕ್ಕೆ ಆಯು ಅಂತ ಹೆಸರು. ವೇದ ಅಂದ್ರೆ ಜ್ಞಾನ.
ಯಾವುದ್ರ ಜ್ಞಾನ? ಈ ನಾಲ್ಕು ಈ ನಾಲ್ಕರ ಒಕ್ಕೂಟದ ಬಗ್ಗೆ ಜ್ಞಾನ. ಅಂದ್ರೆ ಏನ್ ಮಾಡಿದ್ರೆ ಈ ಒಕ್ಕೂಟ ಚೆನ್ನಾಗಿರುತ್ತೆ, ಏನ್ ಮಾಡಿದ್ರೆ ಹಾಳಾಗುತ್ತೆ, ಯಾವುದು ಇದಕ್ಕೆ ಖುಷಿ ಕೊಡುತ್ತೆ ಈ ಒಕ್ಕೂಟಕ್ಕೆ, ಯಾವುದು ಈ ಒಕ್ಕೂಟಕ್ಕೆ ದುಃಖವನ್ನು ಉಂಟು ಮಾಡುತ್ತೆ, ಇದೆಲ್ಲ ಎಲ್ಲಿ ಹೇಳಿದಾರೋ ಅದು ಆಯುರ್ವೇದ ಅಂತ ಹೇಳುದು ಹೊರತು ಎಲ್ಲೂ ಸಹಿತ ಆಯುರ್ವೇದ ಅಂದ್ರೆ ಗಿಡಮೂಲಿಕೆ ಔಷಧಿ, ಆಯುರ್ವೇದ ಅಂತಂದ್ರೆ ಈ ಮೆಟಲ್ಸ್ ಇಂದ ಮಾಡಿರುವಂತಹ ಔಷಧಿಗಳು ಅಂತಾಗ್ಲಿ, ಔಷಧಿ ಶಾಸ್ತ್ರ ಅಂತಾಗ್ಲಿ ಎಲ್ಲೂ ಹೇಳಿಲ್ಲ. ಆಯುರ್ವೇದ ಅನ್ನುವಂಥದ್ದು ಒಂದು ಜೀವನ ಶಾಸ್ತ್ರ ಅಂತ ಹೇಳಿ ಇದೇ ಕಾರಣದಿಂದ ಹೇಳಿರುವಂಥದ್ದು. ಆ ಜೀವನ ಶಾಸ್ತ್ರವನ್ನ ನಾವು ಚೆನ್ನಾಗಿ ಅರಿಬೇಕು ಅಂದ್ರೆ ನಮ್ಗೆ ನಮ್ಮ ಬಗ್ಗೆನ ಜ್ಞಾನವನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಗೆ ಇರಬೇಕು. ಹೇಗೆ ಒಂದು ಬೆಕ್ಕು, ನಾಯಿ, ಬೆಕ್ಕು ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಹೊಟ್ಟೆ ಸರಿ ಇರ್ಲಿಲ್ಲ ಅಂದ್ರೆ ತಾನೇ ಹೋಗುತ್ತೆ, ಹುಲ್ಲನ್ನು ತಿನ್ನುತ್ತೆ, ವಾಂತಿ ಮಾಡ್ಕೊಳ್ಳುತ್ತೆ. ಯಾರು ಹೇಳ್ಕೊಟ್ರು ಅದಕ್ಕೆ ಅಜೀರ್ಣ ಆಗಿದೆ ಅಂತ ಹೇಳಿ? ಸೊ ಅದಕ್ಕಿರುವ ಬುದ್ಧಿ ನಮಗಿಲ್ಲ. ನಮ್ಗೆ ಇದೆ. ನಾವು ಉಪಯೋಗಿಸ್ಕೊಳ್ಳೋದನ್ನ ಬಿಟ್ಟು ಯಾವುದೋ ಒಂದು ಮಷಿನ್ ಮೇಲೆ, ಯಾವುದೋ ಒಂದು ಲ್ಯಾಬೊರೇಟರಿ ಮೇಲೆ ಬಿಟ್ಟಿದ್ದೀವಿ. ನಮ್ಮ ಜವಾಬ್ದಾರಿಯನ್ನು ಆ ಮಷಿನ್ ಕೊಟ್ಟು ಬಿಟ್ಟಿದ್ದೀವಿ. ವಾಪಸ್ಸು ನಮ್ಮ ಜವಾಬ್ದಾರಿ ನಮ್ದೇ ಅಂತ ಹೇಳಿ ನಾವು ನಮ್ಮನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಈ ಜ್ಞಾನ ತಾನೇ ಬರುತ್ತೆ. ಬಟ್ ಅಂದ್ರೆ ಆಮೂಲಾಗ್ರವಾಗಿ ಇದ್ರ ಎಜುಕೇಶನ್ ಪ್ರಾಸೆಸ್ ನಡಿಬೇಕು ಅಂತ ಹೇಳ್ತೀರಾ, ಹೇಗೆ ಮಾಡ್ಬೋದು? ಈಗ ಆಯುರ್ವೇದದಲ್ಲಿ ಹೇಗೆ ವೈದ್ಯನ ಹತ್ರ ಯಾವಾಗ ನಾವು ಹೋಗ್ತೀವಿ, ನಮಗೆ ಕಾಯಿಲೆ ಬಂದಾಗ ಅದು ತಪ್ಪಬೇಕು. ನನಗೆ ಏನು ಕಾಯಿಲೆ ಇರಲಿಲ್ಲ ಅಂದರೂ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೇಕಂತೆ. ಏನಕ್ಕೆ? ನಾನು ಆರೋಗ್ಯವಂತನಾಗಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋ ಬಗೆ ಹೇಳಿ ನೀವು ಹೇಳ್ಕೊಡಿ. ನನ್ನ ಶರೀರದಲ್ಲಿ ಆರೋಗ್ಯ ಕೆಡ್ತಾ ಇದೆ ಅಂತಾದ್ರೆ ಏನು ಏರ್ಪೇರ್ ಆಗುತ್ತೆ, ನಾನು ಅದನ್ನ ಗಮನಿಸ್ಕೊಳ್ಳೋದು ಹೇಗೆ, ಪ್ರಾರಂಭಿಕ ಅವಸ್ಥೆಯಲ್ಲೇ ಗಮನಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಮಾಹಿತಿಯನ್ನ ಪಡ್ಕೊಳ್ಬೇಕು ಮೊದಲು. ಕಾಯಿಲೆ ಬಂದ ನಂತರ ಹೋದ್ರೆ ಔಷಧಿನೇ ಗತಿ. ಮತ್ತೆ ಆದ್ರೆ ಬರದೇ ಇರುವ ಹಾಗೆ ಮೊಟ್ಟ ಮೊದಲು ವೈದ್ಯರನ್ನ ಸಂಪರ್ಕ ಮಾಡಿ ಈ ಆಸ್ಪೆಕ್ಟ್ಗಳನ್ನ ಕೇಳ್ಕೋಬೇಕು ಅಂತ. ಇದಕ್ಕೆ ತುಂಬಾ ಜನಜಾಗೃತಿ ಮೂಡಿಸ್ಬೇಕಾಗತ್ತೆ. ಅಂದ್ರೆ ನಮ್ಮ ಕರಿಕ್ಯುಲಮ್ ಅಲ್ಲಿ ಇದನ್ನ ಸೇರಿಸಬೇಕಾದ. ಈಗ ಹೇಗಾಗಿದೆ ಅಂದ್ರೆ ಬೇರೆ ಪಾಯಿಂಟ್ ಆಫ್ ವ್ಯೂ, ಪರ್ಸ್ಪೆಕ್ಟಿವ್ ಕೊಡ್ಬೇಕಾಗಿದೆ. ಎಕ್ಸಾಕ್ಟ್ಲಿ. ನಾವೀಗ ಎಲ್ಲರೂ ಸೈನ್ಸ್ ಅನ್ನ ಓದ್ಕೊಂಡೇ ಬಂದಿರೋದು, ಪ್ರೈಮರಿಯಿಂದ ಹೈಸ್ಕೂಲ್ನಿಂದ ಕಾಲೇಜಿನಿಂದ ಎಲ್ಲಾ ಸಂದರ್ಭದಲ್ಲೂ ನಾವು ಓದ್ತಾ ಇರುವಂತಹ ವಿಜ್ಞಾನ ಯಾವ್ದು ಹೇಳಿ? ಆಧುನಿಕ ವಿಜ್ಞಾನ. ಎಲ್ಲೂ ಸಹಿತ ನಮ್ಮ ಶರೀರದ ಬಗ್ಗೆ, ಆಯುರ್ವೇದದ ಬಗ್ಗೆ ಎಲ್ಲೂ ಉಲ್ಲೇಖ ಬಂದಿಲ್ಲ. ಹಾಗಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತಹ ವಿಧಾನ ನಮ್ಗೆ ಹೇಳೇ ಕೊಟ್ಟಿಲ್ಲ. ಹಾಗಾಗಿ ಇದರ ಪ್ರಾಮುಖ್ಯತೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಪ್ರೌಢಶಾಲೆಯ ಕರಿಕ್ಯುಲಮ್ನಲ್ಲಾದರೂ ಈ ಒಂದು ಕೆಲವೊಂದು ಅಂಶಗಳು, ಆರೋಗ್ಯವಂತ ಅಂದ್ರೆ ಯಾರು, ಗುರುತಿಸ್ಕೊಳ್ಳೋದು ಹೇಗೆ, ನಮ್ಮ ಆರೋಗ್ಯ ಹಾಳಾಗಿದೆ ಅಂತ ಹೇಳಿ ಗುರುತಿಸ್ಕೊಳ್ಳೋದು ಆಯುರ್ವೇದದ ಪ್ರಕಾರ ಹೇಗೆ ಅನ್ನುವಂತಹ ಒಂದು ಮಾಹಿತಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಅನೇಕ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾವು ಕೂಡ ಅನೇಕ ಕಡೆಗೆ ಪ್ರತಿ ಶಾಲೆಗಳಿಗೆ ಹೋಗ್ತೀವಿ. ಶಾಲೆಗಳಿಗೆ ಹೋಗಿ ಒಂದು 5 ದಿನದ ಕಾರ್ಯಕ್ರಮ ಮಾಡ್ತೀವಿ. ನೀವು ಆರೋಗ್ಯವಂತರಾಗಿದ್ದೀರೋ ಇಲ್ವೋ ತಿಳ್ಕೊಳ್ಳೋದು ಹೇಗೆ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ದಿನಚರಿ ಹೇಗಿರ್ಬೇಕು, ಆಹಾರದ ನಿಯಮ ಹೇಗಿರ್ಬೇಕು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಅಲ್ಲೋ ಇಲ್ಲೋ ಒಬ್ರಿಬ್ರು ವೈದ್ಯರು ಅದನ್ನು ಮಾಡಿದ್ರೆ ಸಾಲುದಿಲ್ಲ. ಅದೊಂದು ಮಾಸ್ ಲೆವೆಲ್ ಅಲ್ಲಿ ಆಗ್ಬೇಕಾಗಿದೆ. ಇದು ಕೊರತೆ ಅಂತ ಅನ್ಸುತ್ತೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಬಂದರೂ ಬರಬಹುದು. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಹೋಪ್ ಫಾರ್ ದಿ ಬೆಸ್ಟ್. ಮಿಥ್ಯೆಯಿಂದ ತೊಡಗಿ ಅದರ ಜ್ಞಾನದ ಅವಶ್ಯಕತೆ ಬೆಳೆಯುವ ಹಂತದಲ್ಲೇ ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸರಳವಾಗಿ, ವಿವರವಾಗಿ ಹೇಳಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಮೂಲಕ ನಾವು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಆಯುರ್ವೇದವನ್ನ, ಅಂದ್ರೆ ಆಯುರ್ವೇದದ ಔಷಧಿಯನ್ನಲ್ಲ, ಔಷಧಿ ತಗೊಳ್ಳದೆ ಇರೋ ಥರ ಹೇಗೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ತಿಳ್ಕೊಳ್ತಾ ನಮ್ಮ ವೈದ್ಯರಿಗೆ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.